ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಚಿಕ್ಕಡಿಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಬಸ್ಸಾರನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಹಳ್ಳಿಗಳಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಹಳ್ಳಿ ಸ್ಟೈಲ್ ಬಸ್ಸಾರು. ಇದನ್ನೆಲ್ಲ ನಮ್ಮಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಹೇಗೆ ಮಾಡ್ತಾಯಿದ್ರೋ ಇವತ್ತು ನಾನು ಅದೇ ಥರ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಚಿಕ್ಕಡಿಕಾಯಿನೆಲ್ಲನೂ ಕ್ಲೀನಾಗಿ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೀಸ್ ಮಾಡ್ಕೊಳ್ಳಿ. ಸೊಪ್ಪನ್ನೆಲ್ಲ ಸೋಸ್ಕೊಂಡು ನೀಟಾಗಿ ಕೊಯ್ದು 2 ಸತಿ ತೊಳ್ಕೊಳೋದಕ್ಕೆ ಬಕೆಟಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಈಗ ಮೊದಲಿಗೆ ಕುಕ್ಕರ್ಗೆ ಅರ್ಧ ಬೌಲ್ ಆಗೋಷ್ಟು ಹೆಸ್ರು ಕಾಳು, ಅರ್ಧ ಬೌಲ್ ಆಗೋಷ್ಟು ಅವರೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ತೊಗರಿಬೇಳೆನೂ ಯೂಸ್ ಮಾಡ್ಬೋದು, ಕಡಲೆಬೇಳೆನೂ ಯೂಸ್ ಮಾಡ್ಕೋಬೋದು. ಅವರೆಬೇಳೆ ಹಾಕಿದ್ರೆ ಬಸ್ಸಾರುಗಳಿಗೆಲ್ಲ ಅವರೆಬೇಳೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಚಿಕ್ಕಡಿಕಾಯಿನೆಲ್ಲ ಅದಕ್ಕೆ ತೊಳೆದು ಹಾಕ್ಕೊಳ್ತಾಯಿದ್ದೀನಿ. ನಾವು ಇದಕ್ಕೆ ಚಿಕ್ಕಡಿಕಾಯಿ ಅಂತೀರಿ. ನೀವು ಯಾವ ಕಡೆ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನೀವು ಯಾವ ಕಡೆಯಿಂದ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಈ ಕಾಯಿಗೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನನಗೆ. ಈಗೆಲ್ಲ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಲ್ತಿರೋ ಕಾಯಿನೆಲ್ಲ ಬೀಜ ಸಮೇತ ಬಿಡಿಸ್ಕೊಂಡಿದ್ದೀನಿ ನಾನು. ಎಳ್ಸಾಗಿರೋದನ್ನೆಲ್ಲ ತಟ್ಟೆ ಥರ ಅರ್ಧ ಮಾಡಿ ಬಿಡಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ವಿಡಿಯೋದಲ್ಲಿ ಏನಾದರೂ ಅಡಚಣೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಫೋನನ್ನು ದೊಡ್ಡದಾಗಿ ಇಟ್ಕೊಂಡು ನೋಡಿ, ವಿಡಿಯೋನ ಚೆನ್ನಾಗಿ ಕಾಣಿಸುತ್ತೆ. ಇದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ. ಆ ಗುಂಡಕ್ಕೆ ಇರೋ ಮೆಣಸಿನ್ಕಾಯಿ ಅದು ಮೆಣಸಿನ್ಕಾಯಿನೇ. ಅದು ಸೇಲಂ ಮೆಣಸಿನ್ಕಾಯಿ ಅಂತ ಕರೀತಾರೆ. ತುಂಬ ಖಾರ ಇರುತ್ತೆ ಅದು. ಅದನ್ನು ಒಂದು 10 ಕಾಯಿ ತೊಗೊಂಡು ಕಡ್ಡಿಗೆ ಚುಚ್ಕೊಂಡು ಹಾಕ್ತಾಯಿದ್ದೀನಿ. ಕಡ್ಡಿಗೆ ಚುಚ್ಕೊಂಡು ಹಾಕೋದು ಏನಕ್ಕಪ್ಪ ಅಂದರೆ ಬೇಯುವಾಗ ಅದು ಎಲ್ಲೆಲ್ಲೋ ಹೋಗಿ ತಳದಲ್ಲೆಲ್ಲ ಹೋಗಿ ಕೂತ್ಬಿಡುತ್ತೆ. ನಮಗೆ ಖಾರಕ್ಕೆ ರುಬ್ಬೋದಕ್ಕೆ ಅದು ಹಾಕಿರೋದು. ಆಗ ಹುಡ್ಕೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಆ ಥರ ಕಡ್ಡಿನಲ್ಲಿ ಚುಚ್ಚಿ ಆ ಥರ ಹಾಕ್ತಾಯಿದ್ರು ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲನೂ. ಅದನ್ನು ನಾನು ಹಾಗೆ ಫಾಲೋ ಮಾಡ್ತೀನಿ. ತಗೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ಬೆಂದಿದ್ದಾದಮೇಲೆ ಈಗ ಸೊಪ್ಪನ್ನ 2 ಸತಿ ತೊಳ್ಕೊತಾ ಇದ್ದೀನಿ ನೀಟಾಗಿ. ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿಲ್ಲ ಅಂದ್ರೂ ಹಂಗೆ ಬರೀ ಚಿಕ್ಕಡಿ ತಟ್ಟೆಯಿಂದನೂ ಮಾಡ್ಬೋದು. ನೋಡಿ, ಸೊಪ್ಪನ್ನು ತೊಳಿಬೇಕಾದ್ರೆ ನಾನು ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಈ ಥರ ಜಾಲರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅದು ಸ್ವಲ್ಪ ಸೊಪ್ಪು ಆದಮೇಲೆ ಅದು ಕೈಗೆ ಸಿಕ್ಕೋದಿಲ್ಲ. ಅದರಿಂದ ಆ ಥರ ತೊಗೊಳ್ತೀನಿ. ಈಸಿಯಾಗಿ ಎಲ್ಲ ಸೊಪ್ಪೆಲ್ಲ ಬಂದ್ಬಿಡುತ್ತೆ. ಯಾವ ಸೊಪ್ಪು ತೊಳಿಬೇಕಾದ್ರೂ ನಾನು ಈ ಥರ ಈ ಜಾಲರನ್ನ ಕೊನೆಯಲ್ಲಿ ಈ ಥರ ಯೂಸ್ ಮಾಡ್ತೀನಿ. ಸೊಪ್ಪೆಲ್ಲ ಬಂದ್ಬಿಡುತ್ತೆ ನೀಟಾಗಿ. ನೀವು ಇದೇ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಈಸಿಯಾಗಿ ಮಾಡ್ಕೋಬೋದು. ನಂತರ ಸೊಪ್ಪನ್ನೆಲ್ಲ ತೊಳೆದು ನಾನು ಬೇರೆ ಪಾತ್ರೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಕುಕ್ಕರಲ್ಲಿ ಜಾಗ ಸಾಕಾಗಿಲ್ಲ. ಅದಕ್ಕೆ ಬೇರೆ ಪಾತ್ರೆಯಲ್ಲಿ ಸೊಪ್ಪನ್ನು ಮಾತ್ರ ಬೇರೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಕೂಡ ಅದರಲ್ಲೇ ಇಟ್ಟು ಬೇಯಿಸ್ಕೋಬೋದು ನೀವು ಬೇಕಿದ್ದರೆ. ನಂತರ ಇದಕ್ಕೂ ಉಪ್ಪು ಹಾಕಿ ಒಲೆ ಮೇಲೆ ಬೇಯಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಪ್ರತಿ ಸತಿ ಸೊಪ್ಪು ತೊಳೆದಾಗಲ ಇದೇ ಥರ ಯೂಸ್ ಮಾಡೋದು. ಈ ಥರ ಜಾಲರನ ಒಳಗಡೆ ಇರೋ ದಂಟು ಸೊಪ್ಪು ತೊಳೆದಾಗಲ ದಂಟೆಲ್ಲ ಒಳಗಡೆ ಕೂತ್ಬಿಡುತ್ತೆ. ಅವಾಗೆಲ್ಲ ಕೈ ಹಾಕಿ ಒಳಗಡೆ ತೆಗಿಯೋದಕ್ಕಾಗಲ್ಲ. ಅವಾಗ ಆ ಥರ ಜಾಲರ ತೊಗೊಂಡ್ರೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟು ಸೊಪ್ಪಿದೆ ನೋಡಿ, ಇಷ್ಟ ಆಗಿದೆ ಬೇಯೋಷ್ಟ್ರೊಳಗಡೆ. ಈಗ ಸೊಪ್ಪನ್ನೆಲ್ಲ ತೊಗೊಂಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ
1.5 ಸ್ಪೂನ್ಗಾಗಷ್ಟು ಜೀರಿಗೆ, ಒಂದು 10 ಕಾಳು ಮೆಣಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನೋಡಿ ಚಿಕ್ಕಡಿಕಾಯಿ ಎಲ್ಲ ಬೆಂದಿದೆ, 2 ವಿಸಿಲ್ ಬೇಯಿಸ್ಕೊಂಡಿದ್ದೆ, ಬೆಂದಿದೆ ನೋಡಿ. ಈ ಥರ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಎಲ್ಲಿ ಹೋಗಿ ಮಿಕ್ಸ್ ಆಗೋದಿಲ್ಲ, ಅವಾಗ ತೆಗಿಯೋದಕ್ಕೆ ಈಸಿಯಾಗಿರುತ್ತೆ. ಇವಾಗ ಮೆಣಸಿನ್ಕಾಯಿ ತೊಗೊಂಡು ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾವು ಫ್ರೈ ಮಾಡ್ತಿರ್ತಕ್ಕಂಥ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ನಾವು ಬೇಯಿಸಿರ್ತಕ್ಕಂಥ ಕಾಳುಗಳನ್ನು ಸೇರಿಸ್ಕೊಳ್ಳೋಣ ಜಾರ್ಗೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ತೋರಿಸಿಲ್ಲ ನಿಮಗೆ. ಸ್ವಲ್ಪ ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಎಲ್ಲ ಹಾಕಿ ರುಬ್ಬಿ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ನಾವೇನು ಸೊಪ್ಪು ಬೇಯಿಸಿ ಬಗ್ಸಿರ್ತಕ್ಕಂಥ ನೀರನ್ನೇ ಇಲ್ಲಿ ಸಾಂಬಾರಿಗೆ ಯೂಸ್ ಮಾಡ್ತಾ ಇರೋದು. ಚಿಕ್ಕಡಿಕಾಯಿ ಎಲ್ಲ ಬೇಯಿಸಿರ್ತೀರಲ್ಲ ಅದೇ ನೀರನ್ನೇ ಯೂಸ್ ಮಾಡೋದಿಲ್ಲಿ ಸಾಂಬಾರಿಗೆ. ನಂತರ ಕುದಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಮಗೆ ನೋಡಿ ಕುದಿಸ್ಕೊಳ್ಳಿ. ಉಪ್ಪು ಸಾಲಿಲ್ಲ ಅಂದರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾವು ಮೊದಲೇ ಚಿಕ್ಕಡಿಕಾಯಿ ಮತ್ತು ಸೊಪ್ಪಿಗೆ ಹಾಕಿರ್ತೀವಿ, ಆ ನೀರಲ್ಲಿ ಉಪ್ಪಿರುತ್ತೆ. ಅದರಿಂದ ನೀವು ಸಾಂಬಾರಿಗೆ ಯಾವತ್ತಾಗಲಿ ಉಪ್ಪು ನೀರು ಸಾರು, ಬಸ್ಸಾರು ಅಥವಾ ನಾವೆಲ್ಲ ಉಪ್ಪು ನೀರು ಸಾರು ಅಂತಲೇ ಕರಿತೀವಿ. ಬಸ್ಸಾರು ಅಂತಾರೆ, ಉಪ್ಸಾರು ಅಂತ ಕೂಡ ಕರೀತಾರೆ ಇದನ್ನ ಕೆಲವು ಕಡೆ. ಅದಕ್ಕೆ ನೀರು ಉಪ್ಪು ಮುಂಚೆನೇ ನಾವು ಕಾಳಿಗೆಲ್ಲ, ಸೊಪ್ಪಿಗೆ ಆಗಲಿ ಕಾಳಿಗೆ ಆಗಲಿ ಹಾಕಿರೋದ್ರಿಂದ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ. ನೋಡಿ ಸಾಂಬಾರಿಗೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ನಾನು. ಸಾಸಿವೆ, ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಂತರ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ, ಎಣ್ಣೆಗೆ. ಯಾಕಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇದಕ್ಕೆಲ್ಲ ಸ್ವಲ್ಪ ಉಪ್ಪು ಇದ್ದರೆ ಚೆನ್ನಾಗಿರುತ್ತೆ ಒಗ್ಗರಣೆನಲ್ಲಿ. ಕರಿಬೇವಿನ ಸೊಪ್ಪು. ಈ ಥರ ಅಡುಗೆಗಳೆಲ್ಲ ಮಾಡಿಕೊಂಡು ಊಟ ಮಾಡಿ, ಚೆನ್ನಾಗಿರುತ್ತೆ. ಇದೆಲ್ಲ ತುಂಬ ಹಳೆಯ ಕಾಲದಿಂದ, ನಮ್ಮ ಅಜ್ಜಿ ತಾತನ ಕಾಲದಿಂದ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇದನ್ನೆಲ್ಲ ಮರ್ತೋಗಿದ್ದೀರಿ ಈಗೆಲ್ಲನೂ. ಬರ್ತಾ ಬರ್ತಾ ಇನ್ನೂ ಜನ್ರೇಷನ್ ಅವರೆಲ್ಲ ಮರ್ತೋಗ್ತಾರೇನೋ ಅಂತ ಅನಿಸುತ್ತೆ ನನಗೆ. ನಮಗೆಲ್ಲ ಇದೇ ಥರ ಸಾಂಬಾರುಗಳೇ ಇಷ್ಟ ಆಗೋದು ಈಗಲೂ ಕೂಡ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಈಗ ಬೇಯಿಸಿರ್ತಕ್ಕಂಥ ಚಿಕ್ಕಡಿಕಾಯಿನ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನಾವು ಮನೆಯಲ್ಲಿ ಯಾವ ಥರ ಅಡುಗೆಗಳನ್ನ ತಿಂದು ಬೆಳೆದಿರ್ತೀರೋ ನಮಗೆ ಆ ಥರ ಅಡುಗೆಗಳೇ ಯಾವಾಗಲೂ ಇಷ್ಟ ಆಗೋದು. ಈಗ ಬೇಯಿಸಿರ್ತಕ್ಕಂಥ ಕಾಳು ಚಿಕ್ಕಡಿಕಾಯಿ ಸೊಪ್ಪನ್ನ ಒಂದು ಸತಿ ತಟ್ಟೆ ಹಾಕಿ, ತೂತು ಬಟ್ಲಲ್ಲಿ ಏನು ಬಗ್ಸಿರ್ತೀರಿ ಅದರಿಂದ ತಟ್ಟೆ ಹಾಕಿ ನೀರನ್ನೆಲ್ಲ ಒಂದು ಸತಿ ಸೋಸ್ಕೊಳ್ಳಿ. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಈಗ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿದೆ. ಚಿಕ್ಕಡಿಕಾಯಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಮ್ಮೆ ಮಾಡ್ಕೊಂಡು ಊಟ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ.